ಜನಪದ ಹಾಡುಗಳಲ್ಲಿ ಜೀವನದ ಅನುಭವ ಸೂರೆಗೊಂಡಿರ್ತದೆ. ಒಂದು ಗರ್ತಿ ಹಾಡಿನ ಒಂದು ಹಾಡು ಹೀಗಿದೆ: ತಾಯಿದ್ರೆ ತವರು ಹೆಚ್ಚು, ತಂದಿದ್ರೆ ಬಳಗೆಚ್ಚು, ಸಾವಿರಕ್ಕೆ ಹೆಚ್ಚು ಪತಿಪುರುಷ, ಸಾವಿರಕ್ಕೆ ಹೆಚ್ಚು ಪತಿಪುರುಷ, ಹೊಟ್ಟೆಯ ಮಾಣಿಕದ ಹರಳು ಮಗ ಹೆಚ್ಚು ಅಂತ. ಈ ಸಂಬಂಧದಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ, ಯಾರು ಮುಖ್ಯ ಯಾರು ಅಮುಖ್ಯ ಅನ್ನುವಂಥದ್ದು ಭಾಳ ಸಂದರ್ಭದಲ್ಲಿ ಗೌಣ ಆಗ್ತದೆ. ಆದರೂ ಸಂಬಂಧ ಅಂದಮೇಲೆ ನಾವೊಂದು ಪ್ರಯಾರಿಟಿಯನ್ನು ಅಥವಾ ಪ್ರಥಮ ಪ್ರಾಶಸ್ತ್ಯವನ್ನು ಕೆಲವರಿಗೆ ಕೊಡ್ತೇವೆ. ಅದನ್ನು ಜಾನಪದ ಕವಿಯತ್ರಿ ಇಲ್ಲಿ ಭಾಳ ಚಂದ ಹೇಳ್ತಾಳೆ: ತಾಯಿ ಇದ್ದರೆ ತವ್ರು ಹೆಚ್ಚು. ಯಾವುದೇ ಹೆಣ್ಮಗಳಿಗೆ ತಾಯಿ ಮನೆ ಇದ್ದರೆ, ತಾಯಿ ಬದುಕಿದ್ರೆ ತವ್ರ ಮನೆ ಹೆಚ್ಚಿಂದು. ತಾಯಿ ಇದ್ದರೆ ಮಾತ್ರ ಅವಳನ್ನ ಕರೀತಾರೆ, ಅವಳನ್ನ ಉಪಚರಿಸ್ತಾರೆ, ಪ್ರೀತಿ ತೋರಿಸ್ತಾಳೆ. ತಾಯಿ ಅಂದರೆ ಹಾಗೆ, ಅದು ತಾಯಿಯ ಒಂದು ಹಿರಿಮೆ. ಅದು ತಾಯಿ ಇಲ್ಲದೆ ಹೋದರೆ, ಆ ಮನೆಗೆ ಹೋದರೆ ಅಲ್ಲಿ ಪರಿಸ್ಥಿತಿ ಕಷ್ಟ. ಒಂದು ಹಾಡಿದೆಯಲ್ಲ, ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದು ನೋಡ ಯವ್ವ ಅಂತೇಳಿ. ಹಾಗೆ ತಂದಿದ್ದರೆ ಬಳಗ ಹೆಚ್ಚು. ತಂದೆ ಇದ್ದರೆ ಅವನ ಬಳಗದವರು, ಅವನ ಅಕ್ಕ, ಅವನ ತಂಗಿಯರು, ಅವನ ಭಾವಂದಿರು ಎಲ್ಲ ಅಂಥ ಬಳಗದವರು ಹೆಚ್ಚಿರ್ತಾರೆ. ಆದರೆ ಅದಕ್ಕಿಂತ ಹೆಚ್ಚಿನವನು ಸಾವಿರಕ್ಕೆ ಹೆಚ್ಚು ಪತಿಪುರುಷ. ಕೈ ಹಿಡಿದಂಥ ಗಂಡ 1000 ಪಟ್ಟು ಹೆಚ್ಚಿನವು. ಯಾಕಂದರೆ ತಾಯಿ ತಂದೆಯನ್ನು ಮೀರಿಸಿ ಮುಂದಿನ ಬದುಕಿನಲ್ಲಿ ಸಂಗಾತಿಯಾದವನು, ಪಾಲುದಾರನಾದವನು, ಕಷ್ಟ ಸುಖವನ್ನು ಹಚ್ಚಿಕೊಳ್ಳುವವನು ಗಂಡ. ಆದ್ದರಿಂದ 1000ಕ್ಕೆ ಹೆಚ್ಚು ಪತಿಪುರುಷ. ಮತ್ತೆ ಮುಂದುವರೆದು ಜನಪದ ಕವಿಯತ್ರಿ ಹೇಳ್ತಾಳೆ: ಹೊಟ್ಟೆಯ ಮಾಣಿಕದ ಹರಳು ಮಗ ಹೆಚ್ಚು ಅಂತ. ಅವಳು ಯಾವ ಮಗುಗೆ ತನ್ನ ಗರ್ಭದಲ್ಲಿ 9 ತಿಂಗಳ ಕಾಲ ಧರಿಸಿ ಮತ್ತು ಭೂಮಿಗೆ ಕೊಟ್ಟಿರ್ತಾಳೋ ಅಂಥ ಹೊಟ್ಟೆಯ ಮಾಣಿಕ್ಯದ ಹರಳು. ಈ ನವರತ್ನಗಳಲ್ಲಿ ಮಾಣಿಕ್ಯವೂ ಒಂದು. ವಜ್ರ, ವೈಡೂರ್ಯ, ಬಂಗಾರ, ಗೋಮೇಧಿಕ, ಪುಷ್ಯರಾಗ, ಹೀಗೆಲ್ಲವ, ಹವಳ, ಪಚ್ಚ, ಇದನ್ನೆಲ್ಲ ಹೇಳ್ತಾರೆ. ಆದರೆ ಈ ಹೊಟ್ಟೆಯ ಮಾಣಿಕ್ಯದ ಇವನು ಮಾಣಿಕ್ಯ, ಆ ನವರತ್ನಗಳಲ್ಲಿ ಒಂದಾಗಿರುವಂಥ ಮಾಣಿಕ್ಯಕ್ಕೆ ಭಾಳ ಬೆಲೆ ಬಾಳ್ತದೆ. ಹಾಗೆ ಹೊಟ್ಟೆಯ ಮಾಣಿಕ್ಯದ ಹರಳು ಮಗ ಹೆಚ್ಚು ಅಂತ ಆ ಮಗನ ಬಗ್ಗೆ ಪ್ರೀತಿಯನ್ನು ಹೇಳ್ತಾಳೆ. ತಾಯಿಯ ಬಗ್ಗೆ ಪ್ರೀತಿ ಇದೆ ಅವಳಿಗೆ, ತಂದೆಯ ಬಗ್ಗೆ ಪ್ರೀತಿ ಇದೆ, ಗಂಡನ ಬಗ್ಗೆ ಗೌರವ ಇದೆ. ಅದಕ್ಕಿಂತ ಮಿಗಿಲಾಗಿ ಹೊಟ್ಟೆಯದ ಮಾಣಿಕ್ಯದ ಹರಳಾಗಿರುವಂಥ ಮಗನ ಬಗ್ಗೆ ಒಂದು ಅಪಾರವಾದಂಥ ಪ್ರೀತಿ, ಒಂದು ಕಕ್ಕುಲಾತಿ, ಒಂದು ವಾತ್ಸಲ್ಯ ಇದೆ, ಒಂದು ಮೋಹ ಅಂತೀವಿ. ಏನೇ ಹೇಳಿ, ಮಗುವಿನ ಬಗ್ಗೆ ತಾಯಿಯ ಪ್ರೀತಿ ಅದಕ್ಕೆ ವರ್ಣಿಸ್ಲಿಕ್ಕಾಗೋದಿಲ್ಲ. ಹಾಗೆ ತಂದೆಗೂ ಅಂಥದ್ದೇ ಪ್ರೀತಿ ಇರ್ತದೆ, ಬಳಗದವರಿಗೂ ಇರ್ತದೆ. ಅದಕ್ಕೆ ಅವಳು ಹೇಳ್ತಾಳೆ: ಹೊಟ್ಟೆಯ ಮಾಣಿಕ್ಯದ ಹರಳು ಮಗ ಹೆಚ್ಚು ಅಂತ. ಎಷ್ಟು ಅದ್ಭುತವಾದಂಥ ಒಂದು ಜನಪದ ತ್ರಿಪದಿ ನೋಡಿ, ಕೇಳಬೇಕು, ಅನುಭವಿಸಬೇಕು, ಆನಂದಿಸಬೇಕು. ಡಾಕ್ಟರ್ ಶ್ರೀ